वाळकी येथे माजी आमदार काकासाहेब पाटील यांना अखेरचा निरोप. काकासाहेब पाटील काळाच्या पडद्याआड. निप्पाणीचे माजी आमदार काकासाहेब पाटील यांचे पार्थिव त्यांच्या मूळ गावी वाळकी येथे 3:30 वाजता दाखल झाल्यानंतर त्यांचे पार्थिव त्यांच्या निवासस्थानी नेण्यात आले. त्यानंतर पारंपरिक विधी करून झाल्यानंतर वाळकी येथे गावातून फुलांनी सजवलेल्या ट्रॅक्टरमधून त्यांची अंत्ययात्रा काढण्यात आली. यानंतर बस स्टँड आवारामध्ये वाळकी ग्रामस्थांच्या अंत्यदर्शनासाठी पार्थिव ठेवण्यात आले होते. यावेळी शोकसभेचे आयोजन करण्यात आलेले होते. यावेळी चिक्कोडी लोकसभेच्या खासदार प्रियंका जारकीहोळी, आमदार गणेश हुक्केरी, विधान परिषद सदस्य लखन जारकीहोळी, माजी खासदार रमेश कत्ती, माजी ऊर्जा मंत्री वीरकुमार पाटील, बुडा अध्यक्ष लक्ष्मणराव चिंगळे, युवा नेते उत्तम पाटील, माजी आमदार सुभाष जोशी, प्राणलिंग स्वामीजी आदींनी मनोगत व्यक्त करून ಮಾಜಿ ಆಮದಾರ್ ಕಾಕಾಸಾಹೇಬ್ ಪಾಟೀಲ್ यांना ಶ್ರದ್ಧಾಂಜಲಿ ವಾಹಿಲಿ. ಘಟನೆ ನಡೆದಿದೆ. ನಿನ್ನೆ ತಾನೇ ನಾವು ಸರ್ಗೆ ಭೇಟಿಯಾಗಿ ಬಂದಿದ್ವಿ ಹಾಸ್ಪಿಟಲಲ್ಲಿ. ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಈ ಸುದ್ದಿಯನ್ನು ನಾವು ಕೇಳಿದ್ವಿ. ಭಾಳ ಅತ್ಯಂತ ದುಃಖದಾಯ ನಮಗೆ ಸಂದೇಶ ಬೆಳಗ್ಗೆ ಬಂತು. ಅವರ ಆತ್ಮಕ್ಕೆ ನಾವು ಶಾಂತಿ ಸಿಗಲಿ ಅಂತ ನಾವು ಇದು ಕೇಳ್ಕೊತೀವಿ. ಸರ್ ನಮ್ಮ ಎಲೆಕ್ಷನ್ ಟೈಮಲ್ಲಿ ಸಾಕಷ್ಟು ಅಡ್ಡಾಡಿದ್ರು. ಪ್ರತಿಯೊಂದು ಕ್ಯಾಂಪೇನ್ ಎಲ್ಲೆಲ್ಲಿತ್ತು, ಯಾವ ಊರಲ್ಲಿತ್ತು, ಪ್ರತಿಯೊಂದು ಇವೆಂಟಿಗೆ ಅವ್ರು ಬಂದಿದ್ದರು. ಸೊ ಅದಕ್ಕಾಗಿ ಅವ್ರು ಯಾವತ್ತೂ ನಾನು ಅವರಿಗೆ ಚಿರಋಣಿಯಾಗಿರ್ತೀನಿ. ಈ ಭಾಗದ ಜನರಿಗೆ ಭಾಳ ಒಂದು ದೊಡ್ಡ ಲಾಸ್ ಆಗಿದ್ದಂಗಿದೆ. ಸೊ ಅದಕ್ಕಾಗಿ ತಂದೆಯವರು, ಜಿಲ್ಲಾ ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರು ಹಾಗೂ ನಮ್ಮ ಪರವಾಗಿ ನಾವು ಯಾವತ್ತೂ ಅವರ ಜನರ ಪರವಾಗಿ ಹಾಗೂ ಅವ್ರ ಪರಿವಾರದ ಜೊತೆಗೆ ನಾವು ಯಾವತ್ತೂ ಕೂಡ ಇರ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತ ಒಂದು ಸಣ್ಣ ಗ್ರಾಮದಿಂದ ನಿಪ್ಪಾಣಿಯಲ್ಲಿ ಸತತವಾಗಿ 3 ಸರ್ತಿ ಶಾಸಕರಾಗಿ ಒಂದು ಸಮಾಜಕ್ಕೆ ನಾಯಕರಾಗಿ ಇವತ್ತ ಈ ಬೆಳಗ್ಗೆ 2 ಗಂಟೆಗೆ ಮೆಸೇಜ್ ಬಂತು, ಬೆಳಗ್ಗೆ ಹಿಂಗಿಂಗ ಕೇಳಿದಲ್ಲಿ ಅವರ ನಿಧನ ಆಗಿದ್ದರು. ಸಮಾಜದ ಒಂದು ಶಕ್ತಿ ಮತ್ತು ವ್ಯಕ್ತಿ ಯಾರಿದ್ರ ಆದ ಶ್ರೀ ಕಾಕಾಸಾಹೇಬ್ ಪಾಟೀಲ್ ಅವರಿದ್ರು. ನಿಜವಾಗೂ ಒಂದು ತಂದೆ ರೂಪದಲ್ಲಿ ನಾನು ZP ಮೆಂಬರ್ ಆಗಲಿ, DCCದಾಗಿದ್ದಾಗ, ಶಾಸಕ ಇದ್ದಾಗ ಒಳ್ಳೆಯ ಸೂಚನೆಯನ್ನು ಕೊಟ್ಟ ಅವ್ರಿಗೆ ಮಾರ್ಗದರ್ಶನವನ್ನು ಮಾಡ್ಕೋತ ಬಂದಿದ್ರು. ನಿಜವಾಗೂ ಒಂದು ಸಣ್ಣ ಗ್ರಾಮದಿಂದ ನಿಪ್ಪಾಣದಲ್ಲಿ ಹೋಗಿ ಶಾಸಕರಾಗಿ ಒಂದು ಒಳ್ಳೆಯ ಹೆಸರ ಮತ್ತು ಪಕ್ಷಕ್ಕೆ ಪ್ರಾಮಾಣಿಕ ಯಾರಿದ್ರ ಅವ್ರ ಕಾಕಾಸಾಹೇಬ್ ಪಾಟೀಲ್ ಅವರು. ಇವತ್ತು ಬೆಳಗ್ಗೆನ ನಾ ಸನ್ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ಫೋನ್ ಮುಖಾಂತರ ಮಾತಾಡಿದೆ. ಉಪಮುಖ್ಯಮಂತ್ರಿ ಸನ್ಮಾನ್ಯ DK ಶಿವಕುಮಾರ್ ಅವರು ಹಾಗೂ ಸನ್ಮಾನ್ಯ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಕೂಡ ಬೆಳಗ್ಗೆ ಫೋನ್ ಮುಖಾಂತರ ಮಾತಾಡಿ ಟೈಮಿಂಗ್ ಮತ್ತು ಇದನ್ನ ಬಗ್ಗೆ ನಾನು ಫೋನ್ ಮುಖಾಂತರ ಮಾತಾಡಿದೆ. ನಮ್ಮ ಪಕ್ಷದ ಹಿರಿಯರ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಂದು ಪತ್ರವನ್ನು ಬರೆದು ಮಾನ್ಯರೇ, ಸನ್ಮಾನ್ಯ ಕಾಕಾಸಾಹೇಬ್ ಪಾಟೀಲ್ ಅವರು ಒಂದು ಪಕ್ಷಕ್ಕೆ ಸುಮಾರು 1999, 2004 ಮತ್ತು 2008ದಲ್ಲಿ ಶಾಸಕರಾಗಿ ಈ ಭಾಗದಲ್ಲಿ ಒಂದು ಒಳ್ಳೆಯ ಸೇವೆ ಮತ್ತು ಪ್ರಾಮಾಣಿಕ ಶಾಸಕರಾಗಿ ಕೆಲಸವನ್ನು ಮಾಡಿದರು. ನಿಜವಾಗೂ ಈ ಸಂದರ್ಭದಲ್ಲಿ ಪಕ್ಷಕ್ಕೆ ಒಂದು ವೈಯಕ್ತಿಕವಾಗಿ ನನಗೆ ದುಃಖವನ್ನು ಆಗುತ್ತದೆ. ಪಕ್ಷದ ಶಿಸ್ತು ಸಿಪಾಯಿ ಮತ್ತು ಪಕ್ಷ ಕೂಡ ಇವತ್ತು ಒಂದು ಒಳ್ಳೆಯ ಕಾರ್ಯಕರ್ತರನ್ನು ನಾವು ಕಳ್ಕೊಂಡಿದ್ದೀವಿ. ಬೆಳಗ್ಗೆನೇ ಇವತ್ತ ಪತ್ರ ಮೂಲಕ ಅವ್ರು ಇವತ್ತ ವಾಟ್ಸಪ್ದಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಈ ದುಃಖ ಶಕ್ತಿಯಲ್ಲಿ ಇವತ್ತು ಅವ್ರ ಮಗ ಆಗಲಿ, ಮಗಳಾಗಲಿ, ಮನೆಯ ಎಲ್ಲ ಸದಸ್ಯರಿಗೂ ದೇವರು ಆರೋಗ್ಯ ಮತ್ತು ಮುಂದಿನ ಒಳ್ಳೆ ದಿನಮಾನ ಕೊಡಲಿ ಅಂತ ಹೇಳಿ 1990, 2004, 2008ರಲ್ಲಿ ಒಂದು ಸಾಮಾನ್ಯ ಗ್ರಾಮದಿಂದ ಕಾಕಾಪಲ್ಯ ಜನಿಸಿ ಒಂದು ವಿಧಾನಸಭೆ ಸ್ಪರ್ಧಿಸಿ ಗೆಲ್ಲುವುದಂದರೆ ಅದೊಂದು ಸಾಮಾನ್ಯ ವಿಷಯ ಅಲ್ಲ. ಅವರು ಗೆದ್ದು ಮತ್ತು ಒಂದು ಪಕ್ಷಕ್ಕೆ ನಿಷ್ಠೆಯಾಗಿ ಅವರು ಸೇವೆ ಸಲ್ಲಿಸಿದರು. ಅದಕ್ಕಾಗಿ ಕಾಕಾ ಸಮಾಜ, ಮರಾಠ ಸಮಾಜ ಅಷ್ಟೇ ಅಲ್ಲ, ಎಲ್ಲ ಸಮಾಜನವರು ಒಗ್ಗೂಡಿಸ್ಕೊಂಡು ಅವರು ಶಾಸಕರಾಗಿದ್ದರು. ಅದಕ್ಕಾಗಿ ಅವರು ಸೇವೆ ನಿಪ್ಪಾಣಿ ಮತಕ್ಷೇತ್ರ ಇನ್ನೂ ದೊರಕಬೇಕಾಗಿತ್ತು. ಅವರವರ ನಿಷ್ಠೆ, ಅವರು ಒಂದು ಕಾರ್ಯಕ್ರಮದಿಂದ ಅವರು 3 ಬಾರಿ ಅಷ್ಟೇ ಶಾಸಕರಾದರು. ಮತ್ತೆ ಅವ್ರು ಗೆಲ್ಲಬೇಕಾಯಿತು. ಆದರೆ ಈ ಪರಿಸರದಲ್ಲಿ ನಿಮ್ಗೆ ಗೊತ್ತಿದೆ ಯಾವ ಥರ ಎಲೆಕ್ಷನ್ ಆಗ್ತಾವೆ ಅಂತೇಳಿ. ಅದಕ್ಕಾಗಿ ಅವ್ರಿಗೆ ಜನ ಬೆಂಬಲ ಇತ್ತು, ಆದರೆ ಹಣ ಬೆಂಬಲ ಇಲ್ಲ ಅಂದರೆ ಅವ್ರು ಸೋತರು. ಅದಕ್ಕಾಗಿ ಅವ್ರು ನಾವು ಎಲ್ಲರೂ ಸ್ಮರಿಸಿ ಅವರ ಒಂದು ದುಃಖದಲ್ಲಿ ನೀವೆಲ್ಲ ಅವರು ಸಹಕುಟುಂಬ ಸಹಪರಿವಾರಕ್ಕೆ ಆ ದೇವರು ದುಃಖ ಭರಿಸುವಂಥ ಶಕ್ತಿ ಕೊಡಲಿ.
ಸಿಗಲಿ. ಮತ್ತು ರಮೇಶ್ ಅಣ್ಣವರು ಬರ್ತಾ ಇದ್ರು, ಅವ್ರು ಮುಂಬೈಗೆ ಹೋಗಿದ್ರು, ಸ್ವಲ್ಪ ಟ್ರಾಫಿಕ್ ಸ್ವಲ್ಪ ಸಮಸ್ಯೆ ಆಗಿದೆ, ಬರ್ಬೋದು. ಪ್ರಿಯಾಂಕ್ ಅವರು ಬರ್ತಾ ಇದ್ದಾರೆ. ಅದಕ್ಕಾಗಿ ಈಗ 2023 ಅವರು ಶಾಸಕರಾಗಿ ನಮ್ಮ ಜೊತೆ ಇರಬೇಕಾಗಿತ್ತು. ಅನಿವಾರ್ಯ ಕಾರಣ ಪಾಪ ಅವ್ರು ಸೋತರು. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಸಮಾಜದವರು ಅವರ ಕುಟುಂಬಕ್ಕೆ ಆಗಲಿ. ಚಿಕ್ಕೋಡಿ ತಾಲೂಕ ಈಗಿನ ನಿಪ್ಪಾಣಿ ತಾಲೂಕ, ಈಗಿನ ಚಿಕ್ಕೋಡಿ ತಾಲೂಕಿನ ಮರಾಠ ಸಮಾಜದ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನ ಕಳ್ಕೊಂಡು ಇವತ್ತು ಇಡೀ ಜಿಲ್ಲೆ ದುಃಖ ಸಾಗರದಲ್ಲಿ ಮುಳುಗಿದೆ. ಅದನ್ನು ವಿಶೇಷವಾಗಿ ಕಾಕಾ ಸಾಹೇಬ್ ಪಾಟೀಲ್ರು 3 ಬಾರಿ ಶಾಸಕರಾಗಿ, ಬಹುಶಃ ಅವ್ರು ಶಾಸಕರಾದರೂ ಇಲ್ಲಿ ವಾರಕ್ಯಾಗಿರ್ತಿರ್ಕಿಲ್ಲ. ಅಲ್ಲಿ ನಿಪ್ಪಾಣಿಗೆ ಯಾವುದೋ ಒಂದು ಡೇರಿ ಅಲ್ಲೇ ಇರ್ತಿದ್ರು, ಯಾರು ಕೇಳಿದಾಗ ಅಲ್ಲೇ ಇರ್ತನು ಬಾ ಅಂತ ಹೇಳ್ತಿದ್ರು. ವಿಶೇಷವಾಗಿ ನಮ್ಮ ಕತ್ತಿ ಪರಿವಾರದ ಕೊಂಡಿಯಾಗಿ ಕೊನೆ ತನಕನೂ ಸಹಿತ ನಮಗೆ ಮಾರ್ಗದರ್ಶನ ಸಹಿತ ಮಾಡಿರ್ತಕ್ಕಂಥ ಒಂದು ಹಿರಿಯ ನನ್ನ ಸ್ಥಾನದಲ್ಲಿ ಇದ್ಕೊಂಡು ನಮಗೆ ಮಾರ್ಗದರ್ಶನ ಮಾಡಿದಂಥ ಒಂದು ಕೀರ್ತಿ ಕಾಕಾ ಸಾಹೇಬ್ ಪಾಟೀಲ್ಗೆ ಸಲ್ತಾ ಇದೆ. ಅದಕ್ಕಾಗಿ ಈಗ ಹೋದ ವಾರ ನಾನು ಹೋಗಿನಿ, ಅವ್ರು ನೋಡ್ಲಿಕ್ಕೆ ಹೋಗಿನಿ. ಆದ್ರೆ ವೆಂಟಿಲೇಟರ್ ಮ್ಯಾಗಿದ್ರು. ಆ ವೆಂಟಿಲೇಟರ್ ಮ್ಯಾಗಿದ್ದಂಥ ಸಂದರ್ಭ ಅವ್ರು ಚಿರಂಜೀವ ಭೇಟಿ ಆದ. ಹಣೆಬಾರದಾಗ ಏನೈತೆ ನನಗೆ ಗೊತ್ತಿಲ್ಲ. ಅವ್ರು ಗೆದ್ದು ಬರ್ತಾರೋ ಆತ್ಮ ತಮ್ಮ ಮಣಿ ಜೊತೆ ಐತಿ, ನಿಮ್ ಜೊತೆ ಇದೀವಿ ಅನ್ನುವಂತ ಒಂದು ಮಾತನ್ನ ಅವರಿಗೆ ನಾವು ಹೇಳಿ ಬಂದಿದ್ವಿ. ಮತ್ತು ಮರಾಠ ಸಮಾಜದವ್ರು ಇದ್ರೂ ಸಹಿತ ಯಾವುದೂ ಜಾತಿ ಮತ ಪಂಗಡ ಅನ್ನದೇನೆ ಎಲ್ಲಾ ಸಮಾಜದವ್ರನ್ನ ತೆಕ್ಕಿ ಹಾಕೊಂಡು ಹೋಗುವಂತ ಕೆಲಸ ಇವತ್ತು ಕಾಕಾ ಸಾಹೇಬ್ ಪಾಟೀಲ್ ಮಾಡಿದ್ದಾರೆ. ಇನ್ನೂ ಈ ಒಂದು ಕ್ಷೇತ್ರಕ್ಕೆ ಅವರ ಸಾಕಷ್ಟು ಸೇವೆ ಸಲ್ಲಬೇಕಾಗಿತ್ತು. ಆದರೆ ವಿಧಿಯಾಟದ ಮುಂದೆ ಏನು ಮಾಡೋಕ್ಕಾಗಲ್ಲ. ಆ ಒಂದು संदर्भातली काकासाहेब पाटीलरू बहुत भाषण करणं होणार नाही, परंतु मी एवढंच सांगेन, आम्ही दोघं राजकारणामध्ये गेली 50 वर्ष भावाभावासारखं राहिलो, भांडलो, एकमेकाच्या विरुद्ध निवडणूक लढवली, परंतु आमच्यामध्ये केव्हाही नातं हे अगदी खोलवर गेलेलं नाही. कायमपणाने आम्ही भावाभावासारखं राहिलो. मी एवढंच सांगेन, अंबिकेचरणी प्रार्थना करेन की बोटू असेल, सुप्रिया असेल, उमा असेल, त्यांच्या सर्व कुटुंबियांना, सर्व नातवंडांना ही ताकद किंवा अण्णा असून देत, त्यांचे बंधू असून देत, या सगळ्यांना अंबिका ताकद देऊ. ते हे दुःख कोणी विसरू शकणार नाही, आम्ही तरी आमच्या जीवनामध्ये विसरू शकणार नाही. काकाची पोकळी ही कायमपणाने राहील आणि ती भरून काढण्यासाठी आपण सर्वजण मिळून त्यांच्या कुटुंबाला पाठिंबा देऊया. आपल्या खासदार प्रियंका जारकिहोळी आले आहेत, राहुल जारकिहोळी आलेले आहेत. त्यांचं या प्रसंगी त्यांना स्टेजवर येऊन दर्शन घ्यायची व्यवस्था करूया. समृद्ध करण्यासाठी, निप्पाणीची उन्नती करण्यासाठी त्यांनी अविरत प्रयत्न केले. त्यांचे महाराष्ट्रामध्ये विलासराव देशमुखांच्या पासून ते शरद पवारांच्या बरोबर सगळ्यांच्या बरोबर अतिशय चांगले संबंध होते. त्याचप्रमाणे AICचे अध्यक्ष खरगे साहेब, त्याचप्रमाणे कर्नाटकाचे मुख्यमंत्री सिद्धरामय्या. तर सामान्य कुटुंबामध्ये जन्मून आणि वाळकीसारख्या गावात जन्मून निपाणीसारख्या मतदारसंघाचं 3 वेळा नेतृत्व साहेबांनी केलं. याच्यापेक्षा पलीकडे साहेबांनी काय साधायचं. साहेबांनी काम करत असताना अनेक गोष्टी आपल्या तालुक्याला दिल्या. त्यांचं काम हेच कायमस्वरूपी या ठिकाणी अजरामर आपल्या सगळ्यांच्या मनामध्ये राहणार आहे. प्रत्येक क्षणाला साहेबांची आठवण त्या ठिकाणी नक्की आम्हाला येणार, कारण अनेक वर्ष त्यांच्यासोबत आम्हाला सुद्धा काम करण्याची संधी एक कार्यकर्ता म्हणून 2008ची निवडणूक असेल, 13ची असेल, 18च्या निवडणुकीमध्ये आम्ही त्यांचे कार्यकर्ते म्हणून त्या ठिकाणी काम केलं आणि अनेक वर्ष त्यांच्याकडून आम्हाला अनेक काही गोष्टी राजकारणी असतील त्याच्या पलीकडे जाऊन सुद्धा शिकण्याचं आम्हाला त्या ठिकाणी भाग्य मिळालं. खऱ्या अर्थानं साहेबांच्या आत्म्यास त्या ठिकाणी शांती मिळो. आर्यंत उद्योग समूह असून दे आणि आमचे पितृतुल्य बंधू अभिनंदन पाटील, ज्या वेळेला आमच्या वडिलांचं निधन झालं त्यावेळेला सुद्धा सातत्यानं साहेब घरी येऊन आम्हाला धीर देण्याचा त्या ठिकाणी साहेबांनी प्रयत्न केला. साहेबांच्या बरोबर सोबत आम्ही आहे. त्याच बरोबरीनं सुजय असतील,
सुप्रिया असेल त्यांच्या संबंध कुटुंबाशी आम्ही सदैव त्यांच्या सुखदुःखामध्ये सहभागी आहे एवढंच सांगून माझ्या 2 शब्दाला या ठिकाणी ಪಾಟೀಲ್ ಅವರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತಾ ಅವರ ರಾಜಕೀಯ ಪ್ರಯಾಣ ಪ್ರಾರಂಭ ಆಗಿದ್ದು 1981ರಲ್ಲಿ. ಮೊದಲು DCC ಬ್ಯಾಂಕ್ ಡೈರೆಕ್ಟರ್ ಆಗಿ 81ರಿಂದ 85 ಶಂಕರರಾವ್ ನಲ್ವಡೆ ಅವರು ಅಧ್ಯಕ್ಷರಿದ್ದಂಥ ಸಂದರ್ಭದಲ್ಲಿ ಅವರ ರಾಜಕೀಯ ಜೀವನ ಪ್ರಾರಂಭ ಆಗಿ 3 ಬಾರಿ ಶಾಸಕರಾಗಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅತ್ಯಂತ ಸಾಮಾನ್ಯ ಕಾರ್ಯಕರ್ತನು ಶಾಸಕನಾಗಬಹುದು ಅಂತೇಳಿ ತೋರಿಸಿದವರು ಕಾಕಾ ಪಾಟೀಲ್. ಅಂಥ ಒಬ್ಬ ವ್ಯಕ್ತಿ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಸಾಮಾನ್ಯರ ಬಗ್ಗೆ, ಬಡವರ ಬಗ್ಗೆ ಕಾಳಜಿಗಳಂತ ಒಬ್ಬ ನಾಯಕರನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ. ಅಂಥ ನಾಯಕತ್ವ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದೆ. ಗಡಿ ಭಾಗದಲ್ಲಿ ಹುಟ್ಟಿ ಸಾಮಾನ್ಯರ ಜೊತೆಗೆ ಸಾಮಾನ್ಯರಾಗಿ ಬದುಕಿ ಒಬ್ಬ ನಾಯಕತ್ವವನ್ನು ಇಡೀ ಜಿಲ್ಲೆಗೆ, ಈ ಭಾಗಕ್ಕೆ ಕೊಟ್ಟವರು ಕಾಕಾ ಸಾಹೇಬ್ ಪಾಟೀಲ್ ಅವರು. ನನಗೆ ವೈಯಕ್ತಿಕವಾಗಿ ನಮ್ಮ ತಂದೆಯವರ ಜೊತೆಗೆ, ನಮ್ಮ ಜೊತೆಗೆ ನನ್ನ ರಾಜಕೀಯ ಬೆಳವಣಿಗೆಯಲ್ಲಿ ಅದು DCC ಬ್ಯಾಂಕ್ ಇರ್ಬೋದು, ಅನೇಕ ರಾಜಕಾರಣದ ಚುನಾವಣೆಗಳಿರ್ಬೋದು, ನಮಗೆ ಮಾರ್ಗದರ್ಶನವನ್ನು ಮಾಡಿದವರು ಕಾಕಾ ಸಾಹೇಬ್ ಪಾಟೀಲ್ ಅವರು. ಅಂಥ ವ್ಯಕ್ತಿ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತೀನಿ. ದಯಾಗಣ್ಣಾಗಿರ್ತಕ್ಕಂಥ ಪರಮಾತ್ಮ ಇದನ್ನು ಅವ್ರಿಗೆ ಎದುರಿಸ್ತಕ್ಕಂಥ ಶಕ್ತಿಯನ್ನು ನೀಡಲಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ, ಕೇಲಿ ಸಂಸ್ಥೆ ಕಾರ್ಯಾಧ್ಯಕ್ಷರು ನಮ್ಮ ನಾಯಕರಾದ ಸನ್ಮಾನ್ಯ ಕೋರೆ ಅವರು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿದ್ದಾರೆ ಮತ್ತು ಅವರ ಕುಟುಂಬ ಇದನ್ನು ಎದುರಿಸಿ ಮತ್ತು समाजमुखीಯಾಗಿ ಕೆಲಸಗಳನ್ನ ಮಾಡಲಿ ಅಂತ आशिषी ನನ್ನ मात मुगते नमस्कार. यावेळी वाळकी गावातील हजारो नागरिकांनी अंत्यदर्शन घेतले. वाळकी गावामध्ये चौकाचौकामध्ये डिजिटल बोर्ड लावून माजी आमदार काकासाहेब पाटील यांना श्रद्धांजली वाहण्यात आलेली होती. सायंकाळी 6 वाजता गावातील स्मशानभूमीत काकासाहेब पाटील यांच्या पार्थिवावर अग्नी देऊन शोककळा वातावरणात अंत्यसंस्कार करण्यात आले.